ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಎಪಿಎಫ್ ಸದಸ್ಯರಿಗೆ ಒಂದು ಶುಭ ಸುದ್ದಿ ಇದೆ. ಯಾವ ರಾಜ್ಯದ ವಿದ್ಯುತ್ ಗ್ರಾಹಕರಿಗೆ ಮಹತ್ವದ ಸುದ್ದಿ ಇದೆ? ಏಪ್ರಿಲ್ನಲ್ಲಿ ಚಿಲ್ಲರೆ ಹಣದುಬ್ಬರ ಎಷ್ಟು ಕಡಿಮೆಯಾಗಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಶಿಕ್ಷಣ, ಮದುವೆ ಮತ್ತು ಮನೆಯ ನಿರ್ಮಾಣಕ್ಕೆ ಸೆಲ್ಫ್ ಕ್ಲೇಮ್ ಸೌಲಭ್ಯ ಒದಗಿಸಿದ ಇಪಿಎಫ್ಒ ಅಡ್ವಾನ್ಸ್ ಕ್ಲೇಮ್ ಮಿತಿ 1 ಲಕ್ಷಕ್ಕೆ ಏರಿಕೆ. ಇಪಿಎಫ್ಒ ತನ್ನ ಸದಸ್ಯರಿಗೆ ಮಹತ್ವದ ಅನುಕೂಲವೊಂದನ್ನು ಒದಗಿಸಿದೆ. ಇಪಿಎಫ್ಒ ಸ್ಕೀಮ್ 1952ರ ಅಡಿಯಲ್ಲಿ ಶಿಕ್ಷಣ, ಮನೆ ಮತ್ತು ಮದುವೆಗೆ ಹಣ ತೆಗೆದುಕೊಳ್ಳುವ ನಿಯಮದಲ್ಲಿ ಬದಲಾವಣೆ ಮಾಡಿದೆ. ಆಟೋ ಕ್ಲೇಮ್ ಅಡ್ವಾನ್ಸ್ ಸೆಟಲ್ಮೆಂಟ್ ಅನ್ನು ಈಗ ಆಟೋ ಮೋಡ್ನಲ್ಲಿ ಸೆಟಲ್ ಮಾಡಲಾಗುತ್ತೆ. ಜೊತೆಗೆ ಈಗ 50,000 ರೂಪಾಯಿನಿಂದ 1 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಅಡ್ವಾನ್ಸ್ ತೆಗೆದುಕೊಳ್ಳುವುದಕ್ಕೆ ಮಾಡಿದ ಕ್ಲೇಮ್ ಅನ್ನು ಐಟಿ ಸಿಸ್ಟಮ್ ಸೆಟಲ್ ಮಾಡದೇ ಇದ್ರೆ ಇದನ್ನು ರಿಟರ್ನ್ ಅಥವಾ ರಿಜೆಕ್ಟ್ ಮಾಡುವುದಿಲ್ಲ. ಬದಲಿಗೆ ಕ್ಲೈಮ್ ಅನ್ನು 2ನೇ ಹಂತದಲ್ಲಿ ಪರಿಶೀಲನೆ ಮಾಡಿ ಅಪ್ರೂವ್ ಮಾಡಲಾಗುತ್ತದೆ. ಇಪಿಎಫ್ಒನಿಂದ ಆಟೋ ಕ್ಲೇಮ್ ಮಾಡುವವರಿಗೆ ಮನೆ, ಮದುವೆ ಅಥವಾ ಶಿಕ್ಷಣದ ಉದ್ದೇಶಕ್ಕೆ ಅಲ್ಪಾವಧಿಯಲ್ಲಿ ಹಣ ಒದಗಿಸಲಾಗುತ್ತದೆ. ಈಗ ಅಡ್ವಾನ್ಸ್ ಕ್ಲೈಮ್ ಸೆಟಲ್ಮೆಂಟ್ ಕೇವಲ 3 ರಿಂದ 4 ದಿನಗಳಲ್ಲಿ ಮುಗಿಯುತ್ತದೆ. ಮೊದಲು ಇದಕ್ಕೆ ಸುಮಾರು 10 ದಿನ ಬೇಕಾಗುತ್ತಿತ್ತು. ಬ್ರ್ಯಾಂಡೆಡ್ ಮಸಾಲೆಗಳನ್ನು ಸ್ಟೋರ್ ಮಾಡದಂತೆ ವಿತರಕರಿಗೆ ಅಸೋಸಿಯೇಷನ್ನಿಂದ ಸೂಚನೆ. ಎಫ್ಎಂಸಿಜಿ ವಿತರಕರ ಸಂಘವು ಬ್ರ್ಯಾಂಡೆಡ್ ಮಸಾಲೆಗಳನ್ನು ಸಂಗ್ರಹಿಸದಂತೆ ವ್ಯಾಪಾರಿಗಳಿಗೆ ಸಲಹೆ ನೀಡಿದೆ. ಭವಿಷ್ಯದಲ್ಲಿ ಅವುಗಳ ಮಾರಾಟದಲ್ಲಿ ಕುಸಿತ ಉಂಟಾಗಬಹುದು ಅನ್ನೋದು ಈ ಎಚ್ಚರಿಕೆಯ ಹಿಂದಿನ ಉದ್ದೇಶವಾಗಿದೆ. ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟರ್ಸ್ ಫೆಡರೇಷನ್ ಎಐಸಿಪಿಡಿಎಫ್ ಇದರ ಸೂಚನೆಯ ಪ್ರಕಾರ ಈ ಮಸಾಲೆಗಳನ್ನು ಎಫ್ಎಸ್ಎಸ್ಎಐ ಸ್ಕ್ರೂಟಿನಿ ಮಾಡುತ್ತಿದೆ. ಈ ಬ್ರ್ಯಾಂಡ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಕೂಡ ಇದೆ. ಇದರಿಂದಾಗಿ ಈ ಮಸಾಲಾ ಬ್ರ್ಯಾಂಡ್ಗಳ ಮಾರಾಟದಲ್ಲಿ ಭಾರಿ ಕುಸಿತ ಉಂಟಾಗಬಹುದು. ಹೀಗಾಗಿ ವಿತರಕರು ಎಚ್ಚರಿಕೆಯಿಂದ ವರ್ತಿಸಿ ಸ್ಟೋರ್ ಮಾಡಬೇಡಿ. ನಿಗದಿತ ಮಿತಿಗಿಂತ ಹೆಚ್ಚು ಎಥಿಲೀನ್ ಆಕ್ಸೈಡ್ ಅನ್ನು ಸೇರಿಸಲಾಗಿದೆ ಎಂಬ ಆರೋಪ ಮಾಡಲಾಗಿರುವುದರಿಂದ ಈ ಮಸಾಲೆಯ ಬ್ರ್ಯಾಂಡ್ಗಳಿಗೆ ಸಮಸ್ಯೆಯಾಗಿದೆ. ಚಿಲ್ಲರೆ ಹಣದುಬ್ಬರ ದರ ಏಪ್ರಿಲ್ನಲ್ಲಿ 4.83ಕ್ಕೆ ಕುಸಿತ. 11 ತಿಂಗಳಲ್ಲಿ ಅತ್ಯಂತ ಕಡಿಮೆ. ಚಿಲ್ಲರೆ ಹಣದುಬ್ಬರ ಏಪ್ರಿಲ್ನಲ್ಲಿ 4.83ಕ್ಕೆ ಇಳಿದಿದೆ. ಇದು 11 ತಿಂಗಳಲ್ಲಿಯೇ ಅತ್ಯಂತ ಕಡಿಮೆ ಹಣದುಬ್ಬರ. ಜೂನ್ 2023ರಲ್ಲಿ 4.81ರಷ್ಟು ಇತ್ತು. ಆದರೆ ಏಪ್ರಿಲ್ ತಿಂಗಳಿನಲ್ಲಿ ಆಹಾರ ಪದಾರ್ಥಗಳು ದುಬಾರಿಯಾಗಿವೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಸೋಮವಾರ ಮೇ 13ರಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದೆ. ಆದರೆ 1 ತಿಂಗಳ ಹಿಂದೆ ಅಂದರೆ ಮಾರ್ಚ್ 2024ರಲ್ಲಿ ಹಣದುಬ್ಬರ ದರ 4.85% ಆಗಿತ್ತು. ಆಹಾರ ಹಣದುಬ್ಬರ ದರ 8.52ರಿಂದ 8.78ಕ್ಕೆ ಏರಿಕೆಯಾಗಿದೆ. ಗ್ರಾಮೀಣ ಹಣದುಬ್ಬರ ದರ 5.45%ಯಿಂದ 5.43%ಗೆ ಇಳಿದಿದೆ ಮತ್ತು ನಗರ ಹಣದುಬ್ಬರ ದರ 4.14%ದಿಂದ 4.11%ಗೆ ಇಳಿದಿದೆ. ಆಧಾರ್, ಯುಪಿಐ ಸೇರಿದಂತೆ ಎಲ್ಲ ಆನ್ಲೈನ್ ಸೇವೆಗಳು ಒಂದೇ ಕಡೆ. ಸರ್ಕಾರದ ಹೊಸ ಯೋಜನೆ, ಎಲ್ಲಕ್ಕೂ ಒಂದೇ ಪೋರ್ಟಲ್. ಆಧಾರ್, ಯುಪಿಐ ಮತ್ತು ಒಎನ್ಡಿಸಿಯಂತಹ ಎಲ್ಲ ಡಿಜಿಟಲ್ ಸೇವೆಗಳನ್ನು ಒಂದೇ ವೇದಿಕೆಯಲ್ಲಿ ಲಭ್ಯವಾಗುವಂತೆ ಮಾಡುವುದಕ್ಕೆ ಏಕೀಕೃತ ಪೋರ್ಟಲ್ ಅನ್ನು ಪ್ರಾರಂಭಿಸಲು ಸರ್ಕಾರ ಯೋಜಿಸುತ್ತಿದೆ. ಈ ಪೋರ್ಟಲ್ ಅನ್ನು ಪ್ರಾರಂಭಿಸುವುದು ಮತ್ತು ಈ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲ ಸೇವೆಗಳನ್ನು ತರುವ ಜವಾಬ್ದಾರಿಯನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಸಚಿವಾಲಯಕ್ಕೆ ನೀಡಲಾಗುತ್ತೆ. ಈ ಯೋಜನೆಯ ಮೂಲಕ ಈಸಿ ಆಫ್ ಡೂಯಿಂಗ್ ಬಿಸಿನೆಸ್ ಸರ್ಕಾರದ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಅಪ್ಲಿಕೇಶನ್ಗಳು ಮತ್ತು ಪೋರ್ಟಲ್ಗಳು ಜಾರಿಯಲ್ಲಿವೆ. ಹೀಗಾಗಿ ಸಾಮಾನ್ಯ ಬಳಕೆದಾರರು ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ವಿವಿಧ ಅಪ್ಲಿಕೇಶನ್ಗಳು ಮತ್ತು ಪೋರ್ಟಲ್ಗಳಿಗೆ ಹೋಗಬೇಕಾಗಿದೆ. ಅದರಲ್ಲೂ ಹಳ್ಳಿಗಳಲ್ಲಿ ಪರಿಸ್ಥಿತಿ ಹದಗೆಟ್ಟಿದ್ದು ಡಿಜಿಟಲ್ ಸೌಲಭ್ಯಕ್ಕಾಗಿ ಅಲ್ಲಿನ ಜನ ಕಂಪ್ಯೂಟರ್ ಸೆಂಟರ್ಗಳ ಮೊರೆ ಹೋಗಬೇಕಾಗಿದೆ. ಇದಕ್ಕಾಗಿ ಹಣ ಕೊಡಬೇಕಾಗಿದೆ. ಹೀಗಾಗಿ ಎಲ್ಲ ಸರ್ಕಾರಿ ಡಿಜಿಟಲ್ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಿದ್ದರೆ ಜನರಿಗೆ ಅನುಕೂಲವಾಗುತ್ತದೆ. ಇದರಿಂದ ಯಾರು ಬೇಕಾದರೂ ಆನ್ಲೈನ್ನಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಸುಲಭವಾಗಿ ಪಡೆಯಬಹುದು. ಯುಪಿ ಸರ್ಕಾರದಿಂದ ವಿದ್ಯುತ್ ಗ್ರಾಹಕರಿಗೆ ರಿಟರ್ನ್ ಗಿಫ್ಟ್. ಸೆಕ್ಯೂರಿಟಿ ಡೆಪಾಸಿಟ್ನ ಇಂಟ್ರೆಸ್ಟ್ ಗ್ರಾಹಕರಿಗೆ. ಉತ್ತರ ಪ್ರದೇಶದ 3.30 ಕೋಟಿ ವಿದ್ಯುತ್ ಗ್ರಾಹಕರಿಗೆ ಒಂದು ಒಳ್ಳೆಯ ಸುದ್ದಿ ಇದೆ. 2023-24ನೇ ಸಾಲಿನಲ್ಲಿ ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ಗಳು ಡೆಪಾಸಿಟ್ ಮಾಡಿದ ಸೆಕ್ಯೂರಿಟಿ ಅಮೌಂಟ್ಗೆ ಇಂಟ್ರೆಸ್ಟ್ ಕೊಡಲಾಗುತ್ತದೆ. 6.75% ದರದಲ್ಲಿ ಬಡ್ಡಿ ಕೊಡಲಾಗುತ್ತದೆ. ಬಡ್ಡಿ ಮೊತ್ತವನ್ನು ಗ್ರಾಹಕರ ವಿದ್ಯುತ್ ಬಿಲ್ಗೆ ಸೇರಿಸಲಾಗುತ್ತದೆ. ಕಂಪನಿಗಳು ಮೇ ಮತ್ತು ಜೂನ್ ತಿಂಗಳ ಬಿಲ್ಗಳ ಬಡ್ಡಿ ಮೊತ್ತವನ್ನು ಕಟ್ ಮಾಡಿಕೊಂಡು ಉಳಿದ ಮೊತ್ತಕ್ಕೆ ಬಿಲ್ ಕೊಡುತ್ತವೆ. ವಿದ್ಯುತ್ ಕಾಯ್ದೆ 2003ರ ನಿಬಂಧನೆಗಳ ಪ್ರಕಾರ ಗ್ರಾಹಕರು ಪ್ರತಿ ವರ್ಷ
ಡೆಪಾಸಿಟ್ ಮಾಡುವ ಡೆಪಾಸಿಟ್ ಅಮೌಂಟ್ಗೆ ಬಡ್ಡಿಯನ್ನು ಕೊಡಬೇಕಾಗುತ್ತೆ. ಪವರ್ ಕಾರ್ಪೊರೇಷನ್ ಆಡಳಿತ ಮಂಡಳಿ ಈ ಆದೇಶವನ್ನು ಹೊರಡಿಸಿದೆ. ಗ್ರಾಹಕರ ಡೆಪಾಸಿಟ್ ಅಮೌಂಟ್ನಿಂದ ವಿದ್ಯುತ್ ಕಂಪನಿಗಳಿಗೆ 4,500 ಕೋಟಿ ರೂಪಾಯಿ ಬಂದಿದೆ. ಸದ್ಯ ಇದರ ಮೇಲೆ ಸುಮಾರು 303 ಕೋಟಿ ರೂಪಾಯಿ ಬಡ್ಡಿ ಬರುತ್ತಿದೆ. ಇದನ್ನು ವಿದ್ಯುತ್ ಗ್ರಾಹಕರಿಗೆ ಒದಗಿಸಲಾಗುತ್ತದೆ. ಇದಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.